ತುಂಬ ಸಖತ್ತಾಗಿತ್ತು. 4 ವರ್ಷ 4 ತಿಂಗಳು ಕಾಯ್ದಿದ್ವಿ ಹೆಂಗಿರುತ್ತೆ ನೋಡೋಣ ಅಂದ್ಬಿಟ್ಟು. ಬಟ್ ಇವತ್ತು ಬಂದಿದ್ದಕ್ಕೆ ಫುಲ್ ಗುಂಬಲ್ ಗುಟ್ಟ ಕೊಟ್ಟರು ಅಂತಲ್ಲ, ಆ ಥರ ಚೆನ್ನಾಗಿ ಕೊಟ್ಟವ್ರೆ. ಒಂದು ಹೇಳ್ಬೇಕಪ್ಪ ನಾವು ಫಸ್ಟ್ ಲಾಸ್ಟ್ವರೆಗೂ ಯಾವ ಥರ ತಗೊಂಡೋಗೋ ಸಿನಿಮಾ ಅಂತಂದರೆ ಹಾಲಿವುಡ್ ಬಾಲಿವುಡ್ ಅಂತೀವಲ್ಲ, ಅದನ್ನು ಮೀರಿಸೋ ಥರ ಬಂದು ಕನ್ನಡ ಸಿನಿಮಾ ಐತೆ. ಅವ್ನು ಯಾರು ಹೇಳಿದ್ರೆ ಪುಷ್ಪ ಫಿಲ್ಮ್ ಡೈರೆಕ್ಟ್ರು 10 KGFಗೆ 1 ಪುಷ್ಪ ಅಂತ. ಇವತ್ತು ಬಂದು ನೋಡಕ್ಕೆ ಹೇಳ್ರಿ, ಒಂದು ಟ್ಯಾಕ್ಸಿಗೆ 1000 ಪುಷ್ಪ ಬಂದರೂ ಆಗಲ್ಲ. ಯಾವ ಥರ ಕೊಟ್ಟೋಗೋರು ಮೇಕಿಂಗು ಏನೋ ತುಂಬ ಜನ ಹೇಳಿದೆ ಗೊತ್ತಾ, ದುರಂಧರ ಬಂದ್ಬಿಡುತ್ತೆ ಅಂತ ಮುಂದಕ್ಕೆ ಹಾಕೋರು ಅಂತೀರೋ. ಇವತ್ತು ದುರಂಧರ ಅಲ್ಲ, ಅವ್ರ ಅಪ್ಪ ಮಹೇಂದ್ರ ಬಂದ್ರು ಏನು ಓಡಾಡ್ಸಕ್ಕಾಯ್ತು, ಯಾಕೆಂದ್ರೆ ಬಂದಿರೋದು ರಾಯ. ಎಲ್ಲ ಇಂಡಸ್ಟ್ರಿಗೂ ಇಟ್ಬಿಟ್ಟವನೇ ಭಯ. ಅದು ಮಾತ್ರ ಸೂಪರ್ ಐತೆ. ಇನ್ನು ಯಶಣ್ಣಂತೂ ಎಲ್ಲ ಕನ್ನಡಿಗೂ ಆಗ್ಬಿಡುತ್ತೆ ಖುಷಿ. ಎಲ್ಲ ಕನ್ನಡಿಗೂ ಕಾಲ ಹತ್ರ ಮಾಡಿದ್ರು ರಾಕಿಂಗ್ ಸ್ಟಾರ್ ಯಶು. ಅದೊಂದು ಸಾಕ ಖುಷಿ ಆಯಿತು. ಒಂದು ಒಳ್ಳೆ ಸಿನಿಮಾ. ಹೀರೋಯಿನ್ಗಳು ಅಷ್ಟೇ ಟ್ವಿಸ್ಟ್ ಕೊಟ್ಕೊಂಡು ಲಾಸ್ಟ್ ಕ್ಲೈಮ್ಯಾಕ್ಸ್ ಅಂತೂ ಆ ಟಿಕೆಟ್ ಬರೋವರೆಗೂ ಒಂಥರ ಮಜಾ. ಟಿಕೆಟ್ ಬಂದ್ಮೇಲಂತೂ ಸಿನಿಮಾ ಇಲ್ಲಿದ್ದು ಹಿಂಗೆ ರಪ್ಪಂದ ಮೇಲೆ ಕೊಂಡಾಯ್ತು. ಒಂದು ಹೇಳ್ತೀನಿ, ಯಾರಿಗಾನ ಹಾರ್ಟ್ ಪೇಷಂಟ್ ಇದ್ರೆ ಮೊದಲೇ ಒಂದು ಟ್ಯಾಬ್ಲೆಟ್ ಹಾಕೊಂಡು ಬಂದ್ಬಿಡಿ. ಯಾಕೆ ಯಶಣ್ಣ ಗಡಿ ಹಿಡ್ಕೊಂಡು ಅಂತ ಸುಡ್ತಾ ಇದ್ರೆ ಏನಾಗ್ಬಿಡುತ್ತೆ ಎಂತ ಹೇಳೋಕ್ಕಾಗಲ್ಲ. ಇನ್ನೊಂದು ಹೇಳಪ್ಪ ಅಂದರೆ ಅಡಲ್ಟ್ ಕಂಟೆಂಟ್ ಅಂತೆಲ್ಲ ಹೇಳ್ತಾರೆ. ಅಡಲ್ಟ್ ಕಂಟೆಂಟ್ ಅಂತ ಅದೇನಿಲ್ಲ ಇದ್ರಲ್ಲಿ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ತೋರಿಸ್ತಾರೆ. ಅಪ್ಪ ಮಗನ ಸೆಂಟಿಮೆಂಟು ಲಾಸ್ಟ್ ಕ್ಲೈಮ್ಯಾಕ್ಸ್ ಗಂಟ ಏನೈತೆ ತುಂಬ ಚೆನ್ನಾಗೈತೆ. ಎಲ್ಲ ಬಂದು ಸಿನಿಮಾ ನೋಡ್ಬಿಟ್ಟು ಥಿಯೇಟ್ರಲ್ಲಿ. ಮೇಡಮ್ ಹೇಳ್ಬೇಡ ಮೇಡಮ್, ಮೂವಿ ಸೂಪರ್ ಆಗಿದೆ. ಹೇಳ್ಬೇಕಂತ ಕೇಳಿದ್ರೆ 2000 ಕೋಟಿ ಕಲೆಕ್ಷನ್ ಮಾಡುತ್ತೆ. ಒಂದು ಟೈಮಲ್ಲಿ ಯಶ್ ಬಾಸ್ದು ಮೆಜೆಸ್ಟಿಕ್ಕಲ್ಲಿ ಒಂದು ಥಿಯೇಟ್ರಲ್ಲಿ 1 ಕಟೌಟ್ ಬಿದ್ದರೆ ಸಾಕು ಅಂತಿದ್ರು. ಇವತ್ತು 3 ಕಟೌಟ್ ಬಿದ್ದಿದೆ. ಇದು ಮೇಡಮ್ ಡೆವಲಪ್ಮೆಂಟ್ ಅಂತ ಕೇಳಿದ್ರೆ ಓಕೆನಾ. ಕನ್ನಡ ಸಿನಿಮಾ ನೋಡಲ್ಲ, ಕನ್ನಡ ಸಿನಿಮಾ ಟ್ಯಾಗಿಸ್ ಕೊಡಲ್ಲ ಅಂತಿದ್ದಾರಲ್ಲ, ಇವತ್ತು ಇಡೀ ವರ್ಲ್ಡ್ ಕನ್ನಡ ಸಿನಿಮಾ ನೋಡ್ತಾ ಇದ್ರೆ ಇಡೀ ವರ್ಲ್ಡ್ ಟ್ಯಾಗಿಸ್ ಸಿಗ್ತಾ ಇದೆ. ಆ ಕಾಲ ಹೋಯ್ತು ಮಚ, ಆ ಲೆವೆಲ್ಗಿದೆ ಮೇಡಮ್. ಇವತ್ತು ವರ್ಲ್ಡಲ್ಲಿ ಈ ರೆಕಾರ್ಡು ಬಾಬಾ, ಈ ಕ್ರೇಜು ಮೇಡಮ್. ಇವತ್ತು ಆ್ಯಕ್ಚುಲಿ ಹಾಲಿಡೇ ಏನು ಮೇಡಮ್ ಚೆನ್ನಾಗಿದ್ರೆ ಇದು ಯಶ್ ಬಾಸ್ ಕ್ರೇಜು ಓಕೆನಾ. ಒಂದು ಟೈಮಲ್ಲಿ ಒಂದು ಸ್ಟ್ಯಾಂಡಲ್ಲಿ ಕುಂತು ಯೋಚನೆ ಮಾಡಿದವರು ಇವತ್ತು ಸ್ಯಾಂಡಲ್ವುಡ್ಡು, ಕಾಲಿವುಡ್ಡು, ಟಾಲಿವುಡ್ಡು, ಬಾಲಿವುಡ್ಡು, ಹಾಲಿವುಡ್ ರೇಂಜ್ಗೆ ಅವ ಮಾಡಿದ್ರೆ ಇದು ಡೆವಲಪ್ಮೆಂಟ್ ಅಂದರೆ ಓಕೆನಾ. ಇಂಥವ್ರ ಬಗ್ಗೆ ವಿಡಿಯೋ ಹಂಗೆ ಮಾಡೋರೆ ಸಿನಿಮಾ ಅಂತ ಕೇಳಿ ಟ್ರೋಲ್ ಮಾಡೋದಕ್ಕಿಂತ ಇವ್ರನ್ನೇ ಜೀವನದಲ್ಲಿ ಇನ್ಸ್ಪಿರೇಷನ್ ತೊಗೊಂಡ್ರೆ ಒಂದು ರೋಲ್ ಮಾಡಲ್ ಆಗ್ಬೋದು. ಜೈ ರಾಕಿ ಬಾಯ್. ಟ್ಯಾಕ್ಸಿಕೋ ವರ್ಲ್ಡ್ ವೈಡ್ ಕ್ಲಾಸಿಕ್ ರಿಲೀಸ್. ಮೂವಿ ತುಂಬ ಡಿಫ್ರೆಂಟಾಗಿ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ ಅಷ್ಟೇ. ಅವ್ರು ಹೇಳಿದ್ರೆ ಯಶ್ ಮೇಲೆ ನಂಬಿಕೆ ಇರಲಿ ಅಂತ ನಂಬಿಕೆ ಉಳಿಸ್ಕೊಂಡಿದ್ದಾರೆ ಅಷ್ಟೇ. ಮ್ಯಾಮ್ ಅವ್ರು ಹೇಳಿರೋ ಥರನೇ ವಿಜುವಲ್ಸ್ ಎಲ್ಲ ನೆಕ್ಸ್ಟ್ ಲೆವೆಲ್ ಇದೆ. ಅದೇ ಕನ್ನಡ ಇಂಡಸ್ಟ್ರಿಯಲ್ಲಿ ಇದುವರೆಗೂ ಬರ್ದಿಲ್ದಿರೋ ಥರ ವಿಜುವಲ್ಸ್ ಇದೆ. ಅದಕ್ಕೋಸ್ಕರ ಆದರೂ ಎಲ್ಲರೂ ಬಂದು ಥಿಯೇಟ್ರಲ್ಲೇ ನೋಡಬೇಕು. ಮತ್ತು ಸೌಂಡ್ ಸಿಸ್ಟಮ್ ಅಷ್ಟೇ ಫುಲ್ ಡಿಫ್ರೆಂಟ್ ಆಗಿದೆ. ಈಗ ನಾವು ಬೇರೆ ಮೂವಿ ನೋಡೋದಕ್ಕಿಂತ ಈ ಮೂವಿಲಿ ಅವ್ರ ಸೌಂಡ್ ಏನು ಮಾಡಿದಾರಲ್ಲ ಅದು ಡಿಫ್ರೆಂಟ್ ಆಗಿದೆ. ಹಂಗಾಗಿ ಎಲ್ಲರೂ ಬಂದು ಥಿಯೇಟ್ರಲ್ಲೇ ನೋಡಲಿ ಅಂತ ಕೇಳ್ಕೊಂತೀವಿ. ಮೂವಿ ನೋಡಿದ್ಮೇಲೆ ಏನು ಅನ್ನಿಸ್ತು ಅಂದರೆ ಒಂದೊಂದು ಗೆಟಪ್ಪಲ್ಲೂ ಬಾಸ್ ಒಂದೊಂದು ಥರ ಕಾಣಿಸ್ತಾ ಇದ್ದಾರೆ. ಬಟ್ ಒಂದೊಂದು ಶೇಡಿಂಗ್ ಹೆಂಗಿದೆ ಅಂದರೆ ನೋಡೋಕ್ಕೆ ರೋಮಾಂಚನ ಆಗುತ್ತೆ ನಮಗೆ. ಈ ಥರ ನಾವೇನು ಎಕ್ಸ್ಪೆಕ್ಟೇಷನ್ ಪಟ್ಟಿದ್ವಿ ನಾವು ಸೀರಿಯಸ್ ಆಗಿ ಅದನ್ನು ಪಡ್ಕೊಂಡಿದ್ದೀವಿ. ಇನ್ನೊಂದು ನಮ್ಮ ಕನ್ನಡ ಹೀರೋಯಿನ್ ರುಕ್ಮಿಣಿ ವಸಂತ್ ಅವರು ಕೂಡ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ನಯನತಾರ ಅವರು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ನಿಜವಾಗ್ಲೂ ಯಾರು ಪೈರಸಿ ಮಾಡೋಕ್ಕೆ ಹೋಗ್ಬೇಡಿ. ಸಿನಿಮಾನ ದಯವಿಟ್ಟು ಥಿಯೇಟ್ರಲ್ಲೇ ಬಂದು ಫಿಲಮ್ ನೋಡಿ. ಸಖತ್ತು ನಿಮಗೆ ಹೇಳ್ತಿದ್ರಲ್ಲ ಹಾಲಿವುಡ್ ಫಿಲಮ್ ಬೇಕು ಅಂತ ಬಂದು ನೋಡಿ. ನಮ್ಮ ಕನ್ನಡದಲ್ಲೂ ಹಾಲಿವುಡ್ ರೇಂಜ್ಗಿಂತ ಅವ್ರ ಅಪ್ಪನ ರೇಂಜಿಗಿದೆ ಫಿಲಮು. ಯಾರು ಒಂದೇ ಒಂದು ನೆಗೆಟಿವ್ ಇಲ್ಲ ಮೇಡಮ್, ಆ ಥರ ಮೂವಿ ಬರುತ್ತೆ. ತುಂಬ ಥ್ಯಾಂಕ್ಸ್. ಜೈ ರಾಕಿ ಬಾಯ್. ಸಿಸ್ಟರ್ ಕ್ಯಾರೆಟ್ ಚೆನ್ನಾಗಿದೆ, ಒಳ್ಳೆ ಮೂವಿ ಇದೆ. ಹಾಲಿವುಡ್ ಥರ ಇದೆ, ಆ ಥರ ಯಾರು ಮಾಡೋಕ್ಕಾಗಲ್ಲ, ಹಾಡಿದವರು ಮಾಡೋಕ್ಕಾಗಲ್ಲ. ಯಶ್ ಫ್ಯಾನ್, ಪಕ್ಕ ಯಶ್ ಫ್ಯಾನ್ ಮೇಡಮ್. ಖುಷಿ ಅನಿಸ್ತದೆ ಮೇಡಮ್. ಟಾಕ್ಸಿಕ್ ಮೂವಿ 4 ವರ್ಷದ ಕಾಯ್ದಿದ್ದಕ್ಕೂ ಸಾರ್ಥಕ ಆಯ್ತು ಮೇಡಮ್. ಡೈಲಾಗ್ ಹೊಡಿಲ್ಲ ಮೇಡಮ್. ನಾವು ಬರೋವರೆಗೂ ಮಾತ್ರ ಬೇರೆಯವ್ರವ, ನಾವು ಬಂದ ಮೇಲೆ ನಮ್ಮದೇ ಅವ. ಯಾರೋ 10 ಜನ ಹೊಡೆದು ಡಾಣೆ ಅದವನಲ್ಲ ನಾನು ಹೊಡೆದಿರೋದು 10 ಜನನೂ ಡಾಣೆ. ಸುನಾಮಿ, ಸುಂಟ್ರಿ ಗಾಳಿ, ಬಿರುಗಾಳಿ ಎಲ್ಲ ಯಾವಾಗಲೂ ಒಂದು ಸಣ್ಣನೇ ಬರೋದು. ಅದು ಬರುತ್ತೆ ಅಂದಾಗ ಒಂದು ಭಯ ಇರುತ್ತೆ, ಬಂದು ಹೋದ್ಮೇಲೆ ಅದ್ರ ಹವಾ ಇರುತ್ತೆ. ನಾವು ಬರೋವರೆಗೂ ಮಾತ್ರ ಬೇರೆಯವ್ರವ, ನಮ್ಮ ಬಾಸ್ ಬಂದ ಮೇಲೆ ನಮ್ಮದೇ ಹವಾ. ಓಕೆ ಚೆನ್ನಾಗಿದೆ. ಆ್ಯಕ್ಟಿಂಗ್ ಮಾತ್ರ ಮಸ್ತಾಗಿ ಮಾಡವ್ರೆ. ಹೇಳಂಗೆ ಇಲ್ಲ, ಹಂಗೈತೆ ಆ್ಯಕ್ಟಿಂಗು ನೆಕ್ಸ್ಟ್ ಲೆವೆಲು.